ಸಾಮಾಜಿಕ ಮುಂದಾಳುಗಳೇ, ಮುಸ್ಲಿಂ ಸಮಾಜದ ಎಲ್ಲ ವಿಭಾಗದ ನಾಯಕರೇ ಹಾಗೂ ಇಲ್ಲಿ ಸೇರಿರುವಂತಹ ಮುಸಲ್ಮಾನರೇ, ಅದೇ ರೀತಿ ಜಾತ್ಯತೀತ ಮನೋಭಾವದ ವ್ಯಕ್ತಿಗಳು, ಈ ಒಂದು ಕಾರ್ಯಕ್ರಮ ಒಂದು ಅನಿವಾರ್ಯವಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ. ಈ ಅನಿವಾರ್ಯತೆ ಕಳೆದ 10 ವರ್ಷಗಳಿಂದ NDA ಸರ್ಕಾರವು ಭಾರತವನ್ನು ಆಳ್ಲಿಕ್ಕೆ ಪ್ರಾರಂಭಿಸಿದ ನಂತರ ಇಂತಹ ಅನಿವಾರ್ಯತೆ ಅಲ್ಪಸಂಖ್ಯಾತ ಸಮಾಜಕ್ಕೆ, ಪ್ರತ್ಯೇಕವಾಗಿ ಮುಸಲ್ಮಾನರಿಗೆ ಬರ್ತಾ ಇದೆ. ಯಾವುದಾದ್ರೊಂದು ನೆಪವೊಡ್ಡಿ ಮುಸ್ಲಿಂ ಸಮಾಜವನ್ನು ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ, ಕೆಟ್ಟವರಾಗಿ ತೋರಿಸುವಂತಹ ಸತತ ಪ್ರಯತ್ನದ ಫಲವಾಗಿದೆ ಈ ವಕ್ಫ್ ಆಕ್ಟ್ ಅಲ್ಲಿ ಏನು ಅಮೆಂಡ್ಮೆಂಟ್ ಅಂತಂದಿದ್ದಾರೆ. ಚುನಾವಣೆ ಬಂದಾಗ ಮುಸಲ್ಮಾನರ ಓಟು ಬೇಡ, ಮುಸಲ್ಮಾನರಿಗೆ ಯಾರಿಗೂ ಕೂಡ ಸ್ಪರ್ಧಿಸುವ ಅವಕಾಶವನ್ನು ನೀಡದ ಒಂದು ಪಕ್ಷ, ಮುಸಲ್ಮಾನರಿಗೆ ಯಾವ ರಾಜ್ಯಗಳಲ್ಲೂ ಯಾವುದೇ ಅವಕಾಶ ಇಲ್ಲ, ಅವರು ಆಳುವಂತಹ ಯಾವುದೇ ರಾಜ್ಯದಲ್ಲಿ ಯಾವ ಪದವಿಯೂ ಇಲ್ಲ, ಕೇಂದ್ರದಲ್ಲೂ ಯಾವ ಪದವಿ ಇಲ್ಲದಿದ್ದರೂ ಅವರಿಗೆ ಚುನಾವಣೆ ಯಾವುದಾದ್ರೂ ರಾಜ್ಯದಲ್ಲಿ ಹತ್ತಿರ ಬಂದ ಕೂಡಲೇ ಮುಸಲ್ಮಾನರ ಬಗ್ಗೆ ವಿಶೇಷ ಕಾಳಜಿ, ಯಾವುದಾದರೊಂದು ರೂಪದಲ್ಲಿ ಮುಸಲ್ಮಾನರಿಗೆ ತೊಂದರೆ ಆಗುವಂತಹ ಒಂದು ಕೆಲಸವನ್ನು ಮಾಡೋದು. ವಿಘ್ನ ಸಂತೋಷಿಗಳಾದೊಂದು ತುಂಬಾ ಜನ ಇದ್ದಾರೆ, ಅವರಿಗೆ ಸಂತೋಷ, ಅವರಿಗೆ ಏನು ಲಾಭ ಆಗಬೇಕಾಗಿಲ್ಲ. ಭಾರತೀಯ ಜನತಾ ಪಕ್ಷದಿಂದ ಅವರಿಗೆ ಸ್ವಯಂ ಏನು ಲಾಭವಾಗದಿದ್ದರೂ ಮುಸಲ್ಮಾನರಿಗೆ ಏನಾದರೂ ಒಂದು ತೊಂದರೆ ಮಾಡ್ತಾ ಇರಿ ಎಂದು ತಿಳ್ಕೊಂಡು ಅವರನ್ನು ಬೆಂಬಲಿಸುವಂತಹ ವಿಘ್ನ ಸಂತೋಷಿಗಳು ಜಾಸ್ತಿ ಆಗಿರುವಂತಹ ಈ ಕಾಲಘಟ್ಟದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅಂತೇಳಿ ಒಂದು ಕಾನೂನನ್ನು ತಂದು, ಇದು ಕೇವಲ ನಮಗೆ ಸಂಬಂಧಪಟ್ಟದಲ್ಲ. ಯಾಕೆ ಇಷ್ಟು ಜನ ಸೇರ್ತಾರ, ಅಲ್ಲಲ್ಲಿ ಪೂರಾ ಭಾರತ ದೇಶದಲ್ಲಿ ಎಲ್ಲ ಕಡೆ ಯಾಕೆ ಪ್ರತಿಭಟಿಸ್ತಾರೆ ಅಂತೇಳಿ ಪ್ರಶ್ನೆ ಬರ್ಬೋದು. ಇದು ನನಗೆ ಸೇರಿದ್ದಲ್ಲ, ಅಂದ್ರೆ 50 ವರ್ಷಕ್ಕೆ ಮೇಲ್ಪಟ್ಟ ನಮಗೆ ಸೇರಿದ ವಿಷಯವಲ್ಲ, 80 ವರ್ಷದ ಮುಸಲ್ಮಾನರಿಗೂ ಸೇರಿದ ವಿಷಯ ಮಾತ್ರವಲ್ಲ, ಏನು ಹುಟ್ಟಿ ಬರುವ ಮುಸಲ್ಮಾನರಿಗೂ ಸೇರಿದಂತಹ ವಿಷಯ ಆಗಿರುವುದಕ್ಕಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ ಅಂತ ತೋರಿಸಿಕೊಡ್ಲಿಕ್ಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮಗೆ ಈಗಲೂ ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಮುಸಲ್ಮಾನ ಹತ್ರ ಕೇಳಿ, ನಮಗೆ ಈಗಲೂ ವಿಶ್ವಾಸ ಇರುವುದು ಭಾರತದ ನ್ಯಾಯಾಂಗದ ಮೇಲೆ. ನಾವು ಕೊನೆಯುಸಿರುವವರೆಗೆ ಇರುವ ವಿಶ್ವಾಸ ಭಾರತದ ನ್ಯಾಯಾಂಗದ ಮೇಲೆ. ಈಗಾಗಲೇ ನ್ಯಾಯಾಂಗದಲ್ಲಿ ವಕ್ಫ್ ಆಕ್ಟ್ ಅಮೆಂಡ್ಮೆಂಟ್ ವಿರುದ್ಧ ನಾವು ಹಲವಾರು ಪಿಟಿಷನ್ಗಳನ್ನು ಹಾಕಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲವೇ ದಿನಗಳಲ್ಲಿ ಈ ಬಗ್ಗೆ ವಿಚಾರಣೆ ಆಗ್ಬೋದು. ಆದರೂ ನಮಗೆ ಗೊತ್ತಾಗಬೇಕು ಯಾವ ರೀತಿಯೆಲ್ಲ ಮುಸ್ಲಿಂ ಸಮಾಜಕ್ಕೆ ಈ ಸರ್ಕಾರ ಅಥವಾ ಈ ಒಂದು ಪಕ್ಷ ತೊಂದರೆ ಕೊಡ್ತಾ ಇದೆ. ಇವತ್ತು ನಾವು ಬಲಿಪಶುಗಳಾಗುತ್ತಾ ಇದ್ದರೆ ನಾಳೆ ಇನ್ನೊಂದು ಸಮಾಜ ಬಲಿಪಶುಗಳಾಗಬಹುದು ಎಂಬುದನ್ನು ತಿಳಿಸಲಿಕ್ಕಾಗಿ ನಾವು ಇಷ್ಟು ಜನ ಇಲ್ಲಿ ಸೇರಿದ್ದೀವಿ. ಇನ್ನೂ ಇಂತಹ ಪ್ರತಿಭಟನೆಗಳು ರಾಜ್ಯದಾದ್ಯಂತ ನಡೆಯಲಿಕ್ಕಿದೆ. ಸ್ನೇಹಿತರೆ, ನಮಗೇನು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಮಾಡಿದ ಕೂಡಲೇ ನಾವು ಸೋತು ಹೋಗಿದ್ದೀರಿ ಅಂತೇಳಿ ತಿಳ್ಕೊಳ್ಳೋದು ಬೇಡ. ನಮಗೆ ಯಾರ ಹತ್ರ ಉದ್ವೇಷವೂ ಇಲ್ಲ, ಯಾವ ರೀತಿಯ ಕೋಪವೂ ಇಲ್ಲ. ನೀವು ಎಷ್ಟು ಇಂಥ ಕೆಲಸಗಳನ್ನು ಮಾಡ್ತೀರಿ ಅಷ್ಟು ನಾವು ಐಕ್ಯತೆಯನ್ನು ಹುಟ್ಟು ಹಾಕ್ತೀವಿ ಎಂಬುದನ್ನು ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಮನೆಯಲ್ಲೂ ಕೂಡ ಅಭಿಪ್ರಾಯ ವ್ಯತ್ಯಾಸಗಳಿದೆ, ಎಲ್ಲ ಸಮಾಜದಲ್ಲೂ ಅಭಿಪ್ರಾಯ ವ್ಯತ್ಯಾಸಗಳಿದೆ. ದೇವರ ದಯ ಅಂತ ಹೇಳಬೇಕು. ನೀವು ಒಂದು ಪ್ಲಾನ್ ಮಾಡ್ತೀರಾ, ದೇವರು ಬಹಳ ದೊಡ್ಡ ಒಂದು ಪ್ಲಾನ್ ಮಾಡ್ತಾನೆ. ನಮ್ಮೊಳಗಿರುವಂತಹ ಅಭಿಪ್ರಾಯ ವ್ಯತ್ಯಾಸಗಳನ್ನೆಲ್ಲ ನಾವು ಮೆಟ್ಟಿ ನಿಂತು ಒಂದು ವೇದಿಕೆಯಲ್ಲಿ ಬಂದು ನಿಲ್ಲುವಂತ ಮಾಡ್ತಾ ಇರುವುದು ನೀವಾಗಿದೆ ಅಂತೇಳಿ ಈ ವೇದಿಕೆಯಲ್ಲಿ ನಾನು ಹೇಳ್ತೀನಿ. ಈ ಸಭೆ ಸೇರಿದವರು ಯಾವ ರೀತಿ ಇಲ್ಲಿ ಶಾಂತಿಯಿಂದ ಬಂದು ಸೇರಿದ್ದಾರೋ ಅದೇ ರೀತಿ ಶಾಂತಿಯಿಂದ ನಮ್ಮ ಸ್ವಯಂ ಸೇವಕರ ಎಲ್ಲವನ್ನು ಮಾಡುತ್ತಾರೆ. ನಮಗೆ ಕಾನೂನು ಪಾಲಕರ ಬಗ್ಗೆ ಗೌರವ ಇದೆ, ನಿಮ್ಮನ್ನು ಗೌರವಿಸ್ತೀವಿ, ಈ ದೇಶದ ಕಾನೂನು ಗೌರವಿಸ್ತೀವಿ, ಸಂವಿಧಾನಬದ್ಧವಾಗಿ ಹೋರಾಟ ಮಾಡುತ್ತೀವಿ. ಯಾವುದೇ ರೀತಿಯ ಅಹಿತಕರ ಕೆಲಸ ನಮ್ಮ ಯಾವುದೇ ಒಬ್ಬ ಮುಸಲ್ಮಾನನಿಂದ ಆಗುವುದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿಕೊಂಡು ನಾವು ಹೇಳ್ತೀವಿ. ಈ ಸಭೆ ಇವತ್ತು ಇಲ್ಲಿ 1,000-2,000 ಎಷ್ಟು ಜನ ಸೇರ್ತಾರೆ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡ ಸಭೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಬಹುದು. ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ತೀನಿ, ನಮ್ಮವರು ಯಾರು ಇಸ್ಲಾಂ ಅಂತ ಹೇಳಿದ್ರೆ ಅದರಲ್ಲಿ ಶಾಂತಿ ಎಂಬ ಶಬ್ದ ತುಂಬಿಕೊಂಡಂತಹ ಒಂದು ಧರ್ಮ, ನಮ್ಮವರು ಯಾರಿಂದಲೂ ಯಾವುದೇ ತಪ್ಪು ಹುಡುಕಿದ್ರೂ ಸಿಗದ ಹಾಗೆ ನಾವು ಕಾರ್ಯಕ್ರಮವನ್ನು ನಡೆಸ್ತೀವಿ. ನಮ್ಮ BR ಅಂಬೇಡ್ಕರ್ ಅವರು ಕಳಿಸಿಕೊಟ್ಟ ಸಂವಿಧಾನಬದ್ಧವಾದ ಹೋರಾಟವನ್ನು ನಾವು ಎಲ್ಲ ಇಕ್ಕಲಗಳಲ್ಲಿ ಮೂಲೆಗಳಲ್ಲಿ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ದಾವೆ ಹಾಕಿದ್ದೀವಿ, ಗೆದ್ದು ಬಂದು ತೋರಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು ಮುಜಫರ್ ಅಹಮದ್.